ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಅಂದರೆ ಸಂಧಿವಾತ, ಈ ಸಮಸ್ಯೆ ಬರೋದಕ್ಕೆ ಕಾರಣ ಏನು, ಯಾರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ, ಇದರ ಚಿಕಿತ್ಸೆ ಹೇಗಿರುತ್ತೆ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋದಕ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಿಂದ ಡಾಕ್ಟರ್ ಆನಂದ್ ಅವರು ಬಂದಿದ್ದಾರೆ. ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಡಾಕ್ಟರ್. ಆರ್ಥರೈಟಿಸ್ ಅಂದರೆ ಸಂಧಿವಾತ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಅಂತಲೇ ಹೇಳಬಹುದು ಈ ಸಮಸ್ಯೆ, ಅಂಡ್ ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಮೊದಲನೇದಾಗಿ ಆರ್ಥರೈಟಿಸ್ ಅಂದರೆ ಏನು, ಇದು ಯಾಕೆ ಬರುತ್ತೆ, ಕಾರಣಗಳನ್ನು ತಿಳಿಸ್ಕೊಡಿ ಡಾಕ್ಟರ್. ಈ ಆರ್ಥರೈಟಿಸ್ ಅನ್ನೋದು ಒಂದು ಮೋಸ್ಟ್ ಕಾಮನ್ಲಿ ಸೀನ್ ಡಿಸೀಸ್ ಅಂತ ಹೇಳ್ಬೋದು. ಅತಿ ಸಾಮಾನ್ಯವಾಗಿ ಅತಿ ಹೆಚ್ಚು ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಮುಖ್ಯವಾಗಿ ಈ ಜಾಯಿಂಟಿನ ಒಂದು ಭಾಗದಲ್ಲಿ, ಎಸ್ಪೆಷಲಿ ಎರಡು ಬೋನ್ ಕೂಡ್ಕೊಳ್ಳುವಂಥ ಒಂದು ಪ್ಲೇಸ್ನ ಜಾಯಿಂಟ್ ಅಂತ ಕರಿತೀವಿ. ಅಲ್ಲಿರುವಂಥ ಒಂದು ಟಿಶ್ಯೂಸ್ ಅಂದರೆ ಸರೌಂಡಿಂಗ್ ಟಿಶ್ಯೂಸ್, ಎಸ್ಪೆಷಲಿ ಬೋನ್ ಆಗಿರ್ಬೋದು, ಕಾರ್ಟ್ಲೇಜ್ ಆಗಿರ್ಬೋದು, ಟೆಂಡಾನ್, ಲಿಗಮೆಂಟ್ಸ್, ಈ ಥರದ್ದೆಲ್ಲ ಸೇರಿ ಟುಗೆದರ್ ಕಾನ್ಸ್ಟಿಟ್ಯೂಟೆಡ್ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಇಂಥ ಒಂದು ಯಾವುದೇ ಸ್ಟ್ರಕ್ಚರಲ್ಲಿ ಒಂದು ಇನ್ಫ್ಲಮೇಟರಿ ಚೇಂಜಸ್ ಉಂಟಾದಾಗ ಅಂತಂದರೆ ಅಲ್ಲಿ ಏನಾದರೂ ಪೇಯ್ನ್ ಕಾಣಿಸ್ಕೊಳ್ಳೋದು, ಊತ ಬರುವಂಥದ್ದು, ಸ್ಟಿಫ್ನೆಸ್ ಆಗುವಂಥದ್ದು, ಅಥವಾ ಅಲ್ಲಿ ಉಷ್ಣ ಟೆಂಪ್ರೇಚರ್ ಹೆಚ್ಚಾಗುವಂಥದ್ದು, ಈ ಥರದ್ದು, ಅಥವಾ ರೆಡ್ನೆಸ್ ಆಗೋದು, ಈ ಥರದ್ದು ಯಾವುದೇ ಥರ ಲಕ್ಷಣಗಳು ಕಾಣಿಸ್ಕೊಂಡಾಗ ಮೋರ್ ಕಾಮನ್ಲಿ ಅದನ್ನು ನಾವು ಆರ್ಥರೈಟಿಸ್, ಇಟ್ ಈಸ್ ನಥಿಂಗ್ ಬಟ್ ದ ಇನ್ಫ್ಲಮೇಷನ್ ಆಫ್ ಎ ಜಾಯಿಂಟ್ ಅಂತ ಹೇಳ್ತೀವಿ. ಸೊ ಈ ಥರದ ಒಂದು ಇನ್ಫ್ಲಮೇಷನ್ನು ಸ್ಮಾಲರ್ ಜಾಯಿಂಟ್ಸ್ ಅಂದರೆ ಫಿಂಗರ್ ಜಾಯಿಂಟ್ಸ್ ಅಂತ ಏನು ಕರಿತೀವಿ, ಇಂಟರ್ಫ್ಯಾಲೆಂಜಲ್ ಜಾಯಿಂಟ್ಸಿಂದ ಹಿಡಿದು ಲಾರ್ಜರ್ ಜಾಯಿಂಟ್ಸಲ್ಲಿ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಅಂದರೆ ಯಾವುದೇ ಜಾಯಿಂಟಲ್ಲಿ ಕೂಡ ಈ ಥರ ಒಂದು ಇನ್ಫ್ಲಮೇಷನ್ ಆಗ್ಬೋದು. ಬಟ್ ಈ ಇನ್ಫ್ಲಮೇಷನ್ ಆಗೋದಕ್ಕೆ ಭಾಳ ಥರದ ಒಂದು ಕಾರಣಗಳನ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇದರಲ್ಲೂ ಕೂಡ ಹಲವಾರು ಥರದ ವಿಧಗಳಿರುತ್ತೆ. ಯಾವ ಥರದ ಒಂದು ಕಾರಣದಿಂದ ಬಂದಿದೆ ಅಥವಾ ಯಾವ ಜಾಯಿಂಟ್ ಅಫೆಕ್ಟ್ ಆಗಿದೆ ಅದಕ್ಕೆ ಅನುಗುಣವಾಗಿ ಕೂಡ ಅದನ್ನ ವಿಂಗಡಿಸ್ತಕ್ಕಂಥದ್ದು ಇರುತ್ತೆ. ಬಟ್ ಏನಾಗುತ್ತೆ, ಈ ಜಾಯಿಂಟ್ಸಲ್ಲಿ ಮೇಯ್ನ್ ಫಂಕ್ಷನ್ ಅಂದರೆ ಅದು ಮೂಮೆಂಟ್ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಫಂಕ್ಷನಲ್ಲಿ ಅಫೆಕ್ಟ್ ಆದಾಗ, ಎಸ್ಪೆಷಲಿ ಸ್ಟಿಫ್ನೆಸ್ ಉಂಟಾದಾಗ ಅಥವಾ ಸ್ವೆಲ್ಲಿಂಗ್ ಆಗ್ತಾ ಇದೆ ಅಂತಂದಾಗ, ಸೊ ಎಲ್ಲ ಥರದ ಒಂದು ಆ್ಯಕ್ಟಿವಿಟೀಸ್ ಅಫೆಕ್ಟ್ ಆಗ್ತಾ ಹೋಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇದು ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಸಮಸ್ಯೆ. ಒಂದು ವಯಸ್ಸಹಜವಾಗಿ ಕೂಡ ಬರ್ಬೋದು ಅಥವಾ ಬೇರೆ ಬೇರೆ ಕಾರಣದಿಂದ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಬೇರೆ ಬೇರೆ ಕಾರಣ ಅಂದರೆ ಏನೇನಾಗಿರುತ್ತೆ ಡಾಕ್ಟರ್? ಆ್ಯಂಡ್ ನೀವು ಹೇಳ್ತಾ ಇದ್ರಿ ವಯೋಸಹಜ ಅಂತ, ಇದು ಮುಂಚೆ ಸರ್ವೇ ಸಾಮಾನ್ಯ ಆಗಿತ್ತು, ವಯಸ್ಸಾದವರಲ್ಲಿ ಕಂಡು ಬರೋದು ಸರ್ವೇ ಸಾಮಾನ್ಯ, ಹೌದು, ಒಪ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಏಜ್ ಫ್ಯಾಕ್ಟರ್ನಲ್ಲೂ ಕೂಡ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಸೊ ಬಹುಮುಖ್ಯವಾಗಿ ಯಾಕೆ ಬರ್ತಾ ಇದೆ, ಲೈಫ್ ಸ್ಟೈಲ್ ಅಂತೀರಾ? ಖಂಡಿತವಾಗಿ ಈಗ ನೋಡಿ, ಒಂದು ಏಜ್ ಫ್ಯಾಕ್ಟರ್ ಅನ್ನೋದು ಒಂದು ಕಾಮನ್ ಆಗ್ತಾ ಇದೆ. ಏಜ್ ಆಗ್ತಾ ಒಂದು ಜಾಯಿಂಟ್ ಫಂಕ್ಷನ್ ವೀಕ್ ಆಗ್ತಾ ಹೋಗುವಂಥದ್ದು, ಅಥವಾ ಅಲ್ಲಿರುವಂಥ ಒಂದು ಟಿಶ್ಯೂಸ್ ಡಿಜೆನ್ರೇಟ್ ಆಗ್ತಾ ಹೋಗೋದು, ಎಸ್ಪೆಷಲಿ ಕಾರ್ಟ್ಲೇಜ್ ಸವಿಯುವಂಥದ್ದು, ಈ ಥರದ್ದೆಲ್ಲ ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಅದು ಡಿಜೆನ್ರೇಟಿವ್ ಚೇಂಜಸ್ ಅಥವಾ ವೇರ್ ಆ್ಯಂಡ್ ಟೇರ್ ಚೇಂಜಸ್ ಅಂತ ಏನು ಹೇಳ್ತೀವಿ. ಸೊ ಆ ಥರದ ಒಂದು ಕಾರಣದಿಂದ ಬಂದಾಗ ಮೋರ್ ಕಾಮನ್ಲಿ ಅದನ್ನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಇದು ಎಸ್ಪೆಷಲಿ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಅಂದರೆ ಮಂಡಿ, ಜಾಯಿಂಟ್, ಶೋಲ್ಡರ್, ಇಂಥ ಕಡೆಯಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಇರುತ್ತೆ. ಇದೇ ಒಂದು ಚೇಂಜಸ್ಸು ಬ್ಯಾಕ್ ಬೋನಲ್ಲಿ ಡಿಸ್ಕಲ್ಲಿ ಆಯಿತು ಅಂತಂದರೆ ಅದನ್ನು ನಾವು ಸ್ಪಾಂಡಲೋಸಿಸ್ ಅಂತ ಕರಿತೀವಿ. ಸೊ ಅದು ಕೂಡ ಹೆಚ್ಚು ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದ್ರ ಹೊರತಾಗಿ ಕೂಡ ಬೇರೆ ಬೇರೆ ಕಾಸಸ್ ಹೇಳಿದಾಗೆ ಒಂದು ಜೆನೆಟಿಕ್ ಫ್ಯಾಕ್ಟರ್, ಅನುವಂಶೀಯತೆ ಅಥವಾ ಫ್ಯಾಮಿಲಿಯಲ್ ಟೆಂಡೆನ್ಸಿ ಅಂತ ಹೇಳ್ತೀವಿ, ಅಥವಾ ಹೆರಿಡಿಟ್ರಿ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ. ಅಂದರೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಬೇಗನೆ ಈ ಒಂದು ಸಮಸ್ಯೆ ತುಂಬ ಎಂಗೇಜಲ್ಲೇ ಬರ್ತಕ್ಕಂಥ ಒಂದು ಚಾನ್ಸಸ್ನ ನಾವು ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಅದ್ರ ಹೊರತಾಗಿ ಒಬೇಸಿಟಿ ಅಂತ ಹೇಳ್ತೀವಿ, ಬಾಡಿ ವೇಟ್ ಯಾರಲ್ಲಿ ಅಬ್ನಾರ್ಮಲಿ ಹೈ ಇರುತ್ತೆ ಅಂಥವ್ರಲ್ಲಿ ಕೂಡ ಒಂದು ರಿಸ್ಕ್ನ ನಾವು ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ತುಂಬ ವೆಯ್ಟ್ ಜಾಸ್ತಿ ಇದ್ದಾಗ ಜಾಯಿಂಟ್ಗಳ ಮೇಲೆ ಹೆಚ್ಚು ಒತ್ತಡ ಕೊಡೋದ್ರಿಂದ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಹಲವಾರು ಥರದ ಒಂದು ಕಾರಣಗಳು ಹೇಳಿದಾಗ ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಯಾವೊಂದು ಆಕ್ಯುಪೇಷನಲ್ಲಿ ಹೆಚ್ಚೊತ್ತು ಲಾಂಗ್ ಸ್ಟ್ಯಾಂಡಿಂಗ್, ಹೆಚ್ಚೊತ್ತು ನಿಂತ್ಕೊಳ್ಳೋದು, ಹೆವಿ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ರೆಸ್ಟ್ ಇಲ್ಲದೆ ಕೆಲಸ ಮಾಡುವಂಥದ್ದು, ಈ ಥರ ಕಂಟಿನ್ಯೂಸ್ ಸ್ಟ್ರೆಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ, ಅಂಥವರಲ್ಲಿ ಕೂಡ ಒಂದು ರಿಸ್ಕ್ನ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಇದೆಲ್ಲದ್ರ ಜೊತೆಗೆ ಈವನ್ ಲೈಫ್ ಸ್ಟೈಲ್ ಅಂತ ನಾವು ನೋಡಿದಾಗ ಡೆಫಿನೆಟ್ಲಿ ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತ ಏನು ಹೇಳ್ತೀವಿ, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರುವಂಥದ್ದು, ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದು, ಸರಿಯಾದಂಥ ಸಮಯಕ್ಕೆ ಆಹಾರ ತಗೊಳ್ಳದೇ ಇರುವಂಥದ್ದು, ಪೌಷ್ಟಿಕಾಂಶ ಆಹಾರದ ಕೊರತೆ, ಪೂರ್ ನ್ಯೂಟ್ರಿಷನ್ ಅಥವಾ ಡಯಟ್ರಿ ಇನ್ಸಫಿಷಿಯನ್ಸೀಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ವಿಟಮಿನ್ ಡಿ ಅಥವಾ ವಿಟಮಿನ್ B2, ಎಸ್ಪೆಷಲಿ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಈಗ ಭಾಳ ಥರದ ಒಂದು, ಈಗ ಆರ್ಥರೈಟಿಸ್ ಅಂತ ನಾವು ನೋಡಿದಾಗ ಒಂದು ಸಾಮಾನ್ಯವಾಗಿ ಭಾಳ ಥರದ ಒಂದು ಕಾರಣಗಳಿಂದ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಈವನ್ ಸಿಂಪಲ್ ಆಗಿ ಹೇಳೋದಾದ್ರೆ ಇಂಜುರೀಸಿಂದ ಟ್ರಿಗರ್ ಆಗ್ಬೋದು, ಸಾಫ್ಟ್ ಟಿಶ್ಯೂಸ್ ಏನಾದ್ರು ಇಂಜುರಿ ಆಯಿತು ಅಂತಂದರೆ ಅದೊಂದು ಕಾರಣ ಆಗ್ಬೋದು, ಮೂಗೆಟ್ ಬಿದ್ದಾಗ ಅಥವಾ ಫ್ರ್ಯಾಕ್ಚರ್ ಏನಾದ್ರು ಆಯಿತು ಅಂತಂದರೆ ಅದು ಒಂದು ಕಾರಣ ಆಗ್ಬೋದು. ಇಂಜುರಿ ಟ್ರಿಗರ್ ಡಿಜನರೇಷನ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಲಿಗಮೆಂಟ್ ಟೇರ್ ಆಗೋದು ಅಥವಾ ಟೆಂಡನ್ಸಲ್ಲಿ ಏನಾದ್ರು ವೀಕ್ ಆಯಿತು ಅಂತಂದರೆ ಅದು ಒಂದು ಕಾರಣ ಆಗ್ಬೋದು, ಮಸಲ್ ಪುಲ್ ಆಗ್ಬೋದು, ಸ್ಪ್ರೈನ್ ಆಗುವಂಥದ್ದು, ಈ ಥರದ್ದೆಲ್ಲದು ಕೂಡ ಅದು ಕೂಡ ಸರ್ಟನ್ ಕಾಸಸ್ ಅಂತ ಹೇಳ್ತೀವಿ. ಇದೆಲ್ಲರ ಜೊತೆಗೆ ಇನ್ಫ್ಲಮೇಟರಿ ಕಾಸಸ್ ಅನ್ನೋದು ಕೂಡ ಒಂದು ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ಎಸ್ಪೆಷಲಿ ರುಮಟೆಡ್ ಆರ್ಥರೈಟಿಸ್ ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ ಅದು ಒಂದು ಕಾರಣ ಆಗ್ತಕ್ಕಂಥದ್ದು
ನೋಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಮೆಟಬಾಲಿಸಮಲ್ಲಿ ಡಿಸ್ಟರ್ಬೆನ್ಸ್ ಏನಾದರೂ ಆಯಿತು ಅಂದರೆ, ಎಸ್ಪೆಷಲಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಹೆಚ್ಚಾಗಿ ತೊಂದರೆ ಆಯಿತು ಅಂತಂದಾಗ ಅದನ್ನ ನಾವು ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಒಂದು ಹೆಚ್ಚಿನ ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅಥವಾ ಇನ್ಫೆಕ್ಷನ್, ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನಿಂದ ಆಯಿತು ಅಂತಂದರೆ ನಾವು ವೈರಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಚಿಕನ್ ಗುನ್ಯಾ ಫೀವರ್ ಇರ್ಬೋದು, ಡೆಂಗ್ಯೂ ಫೀವರ್ ಅಂಥ ಟೈಮಲ್ಲಿ ಕೂಡ ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಇರುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಏನಾದ್ರು ಆಯಿತು ಅಂತಂದರೆ ನಾವು ಸೆಪ್ಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಆ ಕೀಲು ನೋವಿನ ಜೊತೆಗೆ ಪದೇ ಪದೇ ಜ್ವರ ಬರ್ತಕ್ಕಂಥದ್ದು ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸ್ಟ್ರೆಪ್ಟೋಕಾಕೈ ಅನ್ನೋ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಸೋರಿಯಾಸಿಸ್ ಅನ್ನೋ ಒಂದು ಸಮಸ್ಯೆ, ಅಗೇನ್ ಅದೊಂದು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅದು ಕಂಟ್ರೋಲಿಗೆ ಬರಲಿಲ್ಲ ಅಂತಂದಾಗ ಅದರಿಂದನೂ ಕೂಡ ಜಾಯಿಂಟ್ಸ್ ಪೇನ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅದು ಕೂಡ ಸರ್ಟನ್ ಪೇಷಂಟ್ಸಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಎಸ್ಪೆಷಲಿ ಏನು ಹೇಳಿದಾಗೆ ಸ್ಮಾಲರ್ ಜಾಯಿಂಟ್ಸ್, ಅದನ್ನ ಫಿಂಗರ್ ಜಾಯಿಂಟ್ಸ್ ಇರ್ಬೋದು, ರಿಸ್ಟ್ ಇರ್ಬೋದು, ಎಲ್ಬೋ, ಇಂಥ ಕಡೆಯಲ್ಲಿ ಹೆಚ್ಚಾಗಿ ಇದರ ಒಂದು ಲಕ್ಷಣಗಳನ್ನ ನಾವು ನೋಡ್ತಕ್ಕಂಥದ್ದು. ಎಸ್ ಡಾಕ್ಟರ್, ನೀವೀಗ ಹೇಳ್ತಾ ಒಂದಷ್ಟು ಟೈಪ್ಸ್ ಆಫ್ ಆರ್ಥರೈಟಿಸ್ ಹೇಳ್ತಾ ಇದ್ರಿ. ಸೊ ಎಷ್ಟು ಟೈಪ್ಸ್ ಇದೆ, ಅದರಲ್ಲಿ ಮೋಸ್ಟ್ ಡೇಂಜರಸ್ ಆರ್ಥರೈಟಿಸ್ ಅಂದರೆ ಯಾವುದು ಅಂತ? ಯೂಶ್ವಲಾಗಿ ಭಾಳ ಥರದ ಒಂದು ನ್ಯೂಮರಸ್ ಟೈಪ್ಸ್ ಅಂತಲೇ ಹೇಳ್ಬೋದು. ಬಟ್ ಅದರಲ್ಲಿ ಕಾಮನ್ ಆಗಿ ಅಂದರೆ ಒಂದು 5-6 ಟೈಪ್ಸ್ ಆಫ್ ಆರ್ಥರೈಟಿಸ್ ಏನಿದೆ ಅದು ಹೆಚ್ಚು ಜನರಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಹೇಳೋದಾದರೆ ಆಸ್ಟಿಯೋ ಆರ್ಥರೈಟಿಸ್, ರುಮ್ಯಾಟೆಡ್ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್, ವೈರಲ್ ಆರ್ಥರೈಟಿಸ್ ಮತ್ತು ಸೋರಿಯಾಟಿಕ್ ಆರ್ಥರೈಟಿಸ್. ಸೊ ಇದಿಷ್ಟು ಹೆಚ್ಚಿನ ಒಂದು ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅದರಲ್ಲಿ ಈ 3 ವಿಧ ಏನಿದೆ, ಆಸ್ಟಿಯೋ ಆರ್ಥರೈಟಿಸ್, ರುಮ್ಯಾಟೆಡ್ ಆರ್ಥರೈಟಿಸ್ ಆ್ಯಂಡ್ ಗೌಟಿ ಆರ್ಥರೈಟಿಸ್, ಅದು ಅತಿ ಸಾಮಾನ್ಯವಾಗಿ ಹೆಚ್ಚಿನ ಜನಗಳಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಈ ಎಲ್ಲ ವಿಧಗಳಲ್ಲಿ ಮೋಸ್ಟ್ ಡೇಂಜರಸ್ ಟೈಪ್ ಅಥವಾ ಮೋಸ್ಟ್ ಸಿವಿಯರ್ ಕಂಡೀಷನ್ ಅಥವಾ ಡಿಸೀಸ್ ಕಂಡೀಷನ್ ಅಂತ ನಾವು ನೋಡೋದಾದರೆ ಎಸ್ಪೆಷಲಿ ರುಮ್ಯಾಟೆಡ್ ಆರ್ಥರೈಟಿಸ್. ಏನಾಗುತ್ತೆ ರುಮ್ಯಾಟೆಡ್ ಆರ್ಥರೈಟಿಸಲ್ಲಿ ಫಸ್ಟು ಜಾಯಿಂಟ್ಸ್ ಅಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಕಂಟ್ರೋಲಿಗೆ ಬರಲಿಲ್ಲ ಅಥವಾ ಅದಕ್ಕೆ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತ ಅಂದಾಗ ಬೇರೆ ಬೇರೆ ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತಾ ಹೋಗುವಂಥದ್ದು. ಎಸ್ಪೆಷಲಿ ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಅಥವಾ ಸ್ಕಿನ್ ಇರ್ಬೋದು. ಈ ಥರದ್ದೆಲ್ಲ ಒಂದು ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತಕ್ಕಂಥ ರಿಸ್ಕ್ ನಾವು ರುಮ್ಯಾಟೆಡ್ ಆರ್ಥರೈಟಿಸಲ್ಲಿ ನೋಡ್ತೀವಿ. ಜೊತೆಗೆ ತುಂಬ ಕಾಂಪ್ಲಿಕೇಶನ್ಸ್ ಉಂಟಾಯಿತು ಅಂದರೂ ಕೂಡ ಓವರಾಲ್ ಆಗಿ ಹೆಲ್ತ್ ಅಫೆಕ್ಟ್ ಆಗ್ತಾ ಹೋಗುವಂಥದ್ದು, ಜಾಯಿಂಟ್ಸಲ್ಲಿ ಡಿಫಾರ್ಮಿಟೀಸ್ ಅನ್ನೋದು ಸಿವಿಯರ್ ಎಕ್ಸ್ಟೆಂಟಲ್ಲಿ ಉಂಟಾಗ್ತಕ್ಕಂಥದ್ದು ಕೂಡ ನಾವು ನೋಡೋದ್ರಿಂದ ಸೊ ಅದು ಒಂದು ಡೇಂಜರಸ್ ಟೈಪ್ ಅಮಂಗ್ ಆಲ್ ಟೈಪ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ಬೋದು. ಏನು ಬೇಸಿಕಲಿ ಇದೊಂದು ಸಿಸ್ಟಮಿಕ್ ಆಟೋ ಇಮ್ಯೂನ್ ಜಾಯಿಂಟ್ ಡಿಸೀಸ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಸೊ ಹೇಳಿದಾಗೆ ಈಗ ಜಾಯಿಂಟ್ಸ್ ಪೇಯ್ನ್ ಅಂತ ನಾವು ನೋಡಿದಾಗ ಜಾಯಿಂಟ್ಸ್ ಪೇಯ್ನ್ ಅಂದರೆ ಆಲ್ಮೋಸ್ಟ್ ಎಲ್ಲ ಕಾಯಿಲೆಯಲ್ಲೂ ಜಾಯಿಂಟ್ಸ್ ಮಾತ್ರ ಅಫೆಕ್ಟ್ ಆಗಿರುತ್ತೆ. ಬಟ್ ರುಮ್ಯಾಟೆಡ್ ಆರ್ಥರೈಟಿಸಲ್ಲಿ ಸೊ ಅದು ಕಂಟ್ರೋಲಿಗೆ ಬರಲಿಲ್ಲ ಅಂತಂದಾಗ ಜಾಯಿಂಟ್ಸ್ ನಂತರ ಬೇರೆ ಬೇರೆ ಆರ್ಗನ್ಸ್, ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಅಂದರೆ ಕಾಂಪ್ಲಿಕೇಶನ್ಸ್ ಅಂದರೆ ಏನಾಗಬಹುದು ಡಾಕ್ಟರ್? ಅದೇ ಸಿವಿಯರ್ ಅಂತ ಅಂದಾಗ ಹೇಳಿದಾಗ ಈ ಥರ ವೈಟಲ್ ಆರ್ಗನ್ಸ್, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಆ ಥರದ ಹಾರ್ಟ್ ಅಫೆಕ್ಟ್ ಆಗುವಂಥದ್ದು ಇರ್ಬೋದು, ಅಥವಾ ಪದೇ ಪದೇ ಜ್ವರ ಬರುವಂಥದ್ದು ಇರುತ್ತೆ, ಅದನ್ನ ರುಮ್ಯಾಟಿಕ್ ಫೀವರ್ ಅಂತ ಹೇಳ್ತೀವಿ. ವೆಯ್ಟ್ ಲಾಸ್ ಆಗ್ತಕ್ಕಂಥದ್ದು ಇರ್ಬೋದು, ಹಶು ಕಡಿಮೆ ಆಗುವಂಥದ್ದು, ಲಾಸ್ ಆಫ್ ಎಪಿಟೈಟ್ ಅಂತ ಹೇಳ್ತೀವಿ. ಅಂದರೆ ಓವರಾಲ್ ಆಗಿ ಅವರ ಹೆಲ್ತ್ ಕಂಡೀಷನ್ ಡಿಟೋರೇಟ್ ಆಗ್ತಾ ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಸೊ ಇದು ಡೆಫಿನೆಟ್ಲಿ ಹೇಳಿದಾಗೆ ಒಂದು ಲಾಂಗ್ ಟರ್ಮಲ್ಲಿ ಕಂಟ್ರೋಲಿಗೆ ಬಂದಿಲ್ಲ ಅಂದಾಗ ಸೊ ಈವನ್ ಫಿಂಗರ್ ಜಾಯಿಂಟ್ಸ್ ಅಥವಾ ಕಾಲಿನ ಬೆರಳಲ್ಲಿ ಈ ಥರ ಏನು ಪೇಯ್ನ್ ಬಂದಿರುತ್ತೆ ಸೊ ಅಲ್ಲಿ ಡಿಫಾರ್ಮಿಟೀಸ್ ಡೆವಲಪ್ ಆಗ್ತಾ ಬರುತ್ತೆ. ಸೊ ಅವ್ರಿಗೆ ಯಾವುದೇ ಥರ ಒಂದು ವಸ್ತು ಗ್ರಿಪ್ ಮಾಡೋಕ್ಕಾಗೋದಿಲ್ಲ, ತುಂಬ ಸಿವಿಯರ್ ಅಂದರೆ ಒಂದು ನಾರ್ಮಲ್ ಶೇಪ್ ಏನಿರುತ್ತೆ ಜಾಯಿಂಟಿನ ಒಂದು ಶೇಪ್ ಅದು ಅಫೆಕ್ಟ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ಅದನ್ನ ಡಿಫಾರ್ಮಿಟೀಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಈ ಡಿಫಾರ್ಮಿಟೀಸ್ ಡೆವಲಪ್ ಆಗ್ತಿದೆ ಅಂತಂದರೆ ಸೊ ಅದು ಒಂದು ಕಾಂಪ್ಲಿಕೇಶನ್ಸ್ ಹಂತಕ್ಕೆ ತಲುಪಿದಾಗಲೇ ಈ ಥರದ ಒಂದು ಪಾಸಿಬಿಲಿಟೀಸ್ನ ನಾವು ನೋಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಈಗ ಕಮ್ ಟು ಟ್ರೀಟ್ಮೆಂಟ್. ಈಗ ಸೊ ಸಿವಿಯರ್ ಆಗೋಕ್ಕಿಂತ ಮುಂಚೆನೇ ಎಚ್ಚೆತ್ತುಕೊಂಡ್ರೆ ಬೆಟರ್ ಅಂತ ನೀವು ಹೇಳ್ತಾ ಇದ್ರಿ ಇಷ್ಟೊತ್ತು. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನಾವು ಈ ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ಗೆ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ ಇದು ಅಂತ? ಖಂಡಿತವಾಗಿಯೂ ಏನಾಗುತ್ತೆ, ಸೊ ಈ ಒಂದು ಜಾಯಿಂಟ್ಸ್ ಪೇಯ್ನಿನ ಒಂದು ಕಂಡೀಷನ್ ಹೇಗಿರುತ್ತೆ ಅಂತಂದರೆ ಆಲ್ ಆಫ್ ಎ ಸಡನ್ ಅದು ಸಿವಿಯರ್ ಆಗೋದಿಲ್ಲ. ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಸೊ ಯಾವುದೇ ಒಂದು ಕೆಲಸ ಮಾಡುವಾಗ ಪೇಯ್ನ್ ಕಾಣಿಸ್ಕೋಬೋದು. ಪೇಯ್ನ್ ಆನ್ ಎಕ್ಸರ್ಷನ್ ಅಂತ ಹೇಳ್ತೀವಿ. ಅಂದರೆ ವೆಯ್ಟ್ ಲಿಫ್ಟ್ ಮಾಡುವಾಗ ಪೇಯ್ನ್ ಅನಿಸ್ಬೋದು, ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಪೇಯ್ನ್ ಹೆಚ್ಚು ಅನಿಸ್ಬೋದು, ಅಥವಾ ತುಂಬ ಹೊತ್ತು ಕೂತು ಎದೋಳುವಾಗ ಪೇಯ್ನ್ ಆಫ್ಟರ್ ಪ್ರೊಲಾಂಗ್ ರೆಸ್ಟ್ ಅಂತ ಹೇಳ್ತೀವಿ, ಅಥವಾ ಮೆಟ್ಲತ್ತುವಂಥ ಸಂದರ್ಭದಲ್ಲಿ ಪೇಯ್ನ್ ವೈಲ್ ಕ್ಲೈಂಬಿಂಗ್ ಸ್ಟೇರ್ಸ್ ಅಂತ ಹೇಳ್ತೀವಿ. ಸೊ ಈ ಥರದ ಒಂದು ಲಕ್ಷಣಗಳನ್ನ ಇನಿಷಿಯಲ್ ಸ್ಟೇಜಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ತುಂಬ ಜನ ನೆಗ್ಲೆಕ್ಟ್ ಮಾಡೋದು, ಇಗ್ನೋರ್ ಮಾಡೋದು ಕೂಡ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಆಗೇನಾಗುತ್ತೆ, ಸೊ ಆ ಒಂದು ಬೋನ್ಸ್ ಅವಿಯುವಂಥದ್ದು ಅಥವಾ ಕಾರ್ಟಿಲೇಜ್ ವೀಕ್ ಆಗ್ತಕ್ಕಂಥದ್ದು ಆಗಿ ಅಥವಾ ಇನ್ಫ್ಲಮೇಟರಿ ಚೇಂಜಸ್ ಅನ್ನೋದು ಹೆಚ್ಚಾಗ್ತಾ ಹೋಗಿ ಸೊ ಏನಾಗುತ್ತೆ, ಒಂದು ಹಂತಕ್ಕೆ ತಲುಪಿದಾಗ ಕಂಟಿನ್ಯೂಸ್ ಪೇಯ್ನ್ ಆಗುವಂಥದ್ದು ಅಥವಾ ತುಂಬ ಸಿವಿಯರ್ ಆಗಿ ಕಂಡು ಬರುವಂಥದ್ದು ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಹೇಳಿದಾಗ ಸೊ ಡೆಫಿನೆಟ್ಲಿ ಎಷ್ಟು ಅರ್ಲಿಯಾಗಿ ಐಡೆಂಟಿಫೈ ಮಾಡಿದಾಗ
ಮಾಡ್ತಾರೆ, ಎಷ್ಟು ಬೇಗ ಟ್ರೀಟ್ಮೆಂಟ್ ತೊಗೋತಾರೆ ಅಷ್ಟು ಬೇಗ ರಿಕವರ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಯಾವ ಏಜಲ್ಲಿ ಬಂದಿದೆ, ಜೊತೆಗೆ ಯಾವ ಥರದ ಒಂದು ಇಂಟೆನ್ಸಿಟಿಲಿ ಆ ಸಮಸ್ಯೆ ಇದೆ, ಇದೆಲ್ಲ ನೋಡಿದಾಗ ಕ್ಲಿಯರಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಆಫ್ಕೋರ್ಸ್ ಈ ಜಾಯಿಂಟ್ಸ್ ಪೇನ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಜನರಲ್ ಆಗಿ ಸಮರೈಸ್ ಮಾಡಿರೋದಾದರೆ ಮಿಡ್ಲ್ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ, ಒಂದು ಬಿಟ್ವೀನ್ 20 to 40 ಇಯರ್ಸ್ ಏಜ್ ಗ್ರೂಪಲ್ಲಿ. ಸೊ ಈ ಥರ ಮಲ್ಟಿಪಲ್ ಕಾಸಸ್ಸಲ್ಲಿ ಹೆಚ್ಚಿನ ಜನರಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಭಾಳ ಥರದ ಒಂದು ಮಲ್ಟಿಪಲ್ ಕಾಸಸ್ ಇರುತ್ತೆ, ಒಂದೇ ಒಂದು ನಿರ್ದಿಷ್ಟವಾದಂಥ ಕಾರಣದಿಂದ ಬರುತ್ತೆ ಅಂತ ಅಲ್ಲ, ಮಲ್ಟಿಪಲ್ ಕಾಸಸ್ಸಿಂದ ನಾವು ನೋಡ್ತಕ್ಕಂಥದ್ದು. ಓವರ್ ವೆಯ್ಟ್ ಇರ್ಬೋದು, ಅಥವಾ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಡಯಟ್ರಿ ಇನ್ಸಫಿಷಿಯನ್ ನ್ಯೂಟ್ರಿಷನ್ ಡೆಫಿಷಿಯನ್ಸೀಸ್ ಇರ್ಬೋದು, ಅಥವಾ ಹೇಗೇನು ಹೇಳಿದಾಗೆ ಒಂದು ಜೆನೆಟಿಕ್ ಫ್ಯಾಕ್ಟರ್ ಕೂಡ ಕೆಲವೊಮ್ಮೆ ಕಾರಣ ಆಗ್ಬೋದು. ಸೊ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಇದ್ದಾಗ ಏನಾಗುತ್ತೆ, ಬೇಗನೆ ಸಮಸ್ಯೆ ಬಂದ್ಬಿಡೋ ಒಂದು ಚಾನ್ಸ್ ಇರುತ್ತೆ. ಬಟ್ ಎಚ್ಚೆತ್ಕೊಂಡು ಅದಕ್ಕೆ ಬೇಕಾದ ಒಂದು ಪ್ರಾಪರ್ ಡಯಾಗ್ನೋಸಿಸ್ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಯಾಗ್ನೋಸಿಸ್ ಮಾಡಿದಾಗ ಯಾವ ಥರದ ಒಂದು ಡಿಸೀಸ್ ಕಂಡೀಷನ್ ಉಂಟಾಗಿದೆ, ಅಥವಾ ಅದಕ್ಕೆ ಯಾವ ಥರದ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ, ಲೈಫ್ ಸ್ಟೈಲ್ ಯಾವ ಥರ ಚೇಂಜಸ್ ಮಾಡ್ಕೋಬೇಕಾಗತ್ತೆ, ಡಯಟ್ರಿ ಮಾಡಿಫಿಕೇಷನ್ಸ್ ಏನಾದ್ರು ಮಾಡ್ಕೋಬೇಕಾ, ಇದೆಲ್ಲ ಚೇಂಜಸ್ ಮಾಡ್ಕೊಂಡಾಗ ಒಂದು ಕಂಟ್ರೋಲ್ಗೂ ಬರುತ್ತೆ, ಬೇಗ ವಾಸಿ ಆಗುವಂಥ ಒಂದು ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಕೆಲವೊಬ್ಬರಲ್ಲಿ 2 ಥರದ ಒಂದು ಆರ್ಥರೈಟಿಸ್ ಕೂಡ ನೋಡ್ತೀವಿ. ರೊಮ್ಯಾಟೈಡ್ ಆರ್ಥರೈಟಿಸ್ ಜೊತೆಗೆ ಆಸ್ಟಿಯೋಆರ್ಥರೈಟಿಸ್ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಒಂದು ಚಾನ್ಸ್ ಇರುತ್ತೆ, ಈಗೇನು ವಯಸ್ಸಹಜವಾಗಿ ಕಂಡುಬರುವಂಥದ್ದು. ಸೊ ಹಾಗಾಗಿ ಎಕ್ಸಾಕ್ಟಾಗಿ ಡಯಾಗ್ನೋಸಿಸ್ ಮಾಡಿ ಅವರ ಡಿಸೀಸ್ ಕಂಡೀಷನ್ ಏನಿದೆ ಎಲ್ಲ ತಿಳ್ಕೊಂಡಾಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇತ್ತು ಅಂತಂದರೆ ಅದನ್ನು ಸರಿಪಡಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತೇಳಿ. ಎಸ್, ಇನ್ನು ಹೋಮಿಯೋ ಕೇರ್ನಲ್ಲಿ ಆರ್ಥರೈಟಿಸ್ ಪ್ರಾಬ್ಲಮ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ? ಸೊ ಬೇರೆ ಆಸ್ಪತ್ರೆಗೂ ಹೋಮಿಯೋ ಕೇರ್ಗೂ ಏನೇನು ಡಿಫ್ರೆನ್ಸಸ್ ಇದೆ? ಸೊ ಇಲ್ಲೇ ಯಾಕೆ ಬಂದು ಜನರು ಟ್ರೀಟ್ಮೆಂಟನ್ನು ಪಡೆದುಕೊಳ್ಬೇಕು ಅನ್ನೋದಕ್ಕೆ ನಿಮ್ಮ ಉತ್ತರ ಏನಾಗಿರುತ್ತೆ ಡಾಕ್ಟರ್? ಈಗ ಹೇಳಿದಾಗೆ ಆರ್ಥರೈಟಿಸಲ್ಲಿ ಹಲವಾರು ಥರದ ಒಂದು ವಿಧಗಳಿರುತ್ತೆ, ಹಲವಾರು ಥರದ ಒಂದು ಸ್ಟೇಜಸ್ ಇರುತ್ತೆ, ರೋಗದ ಲಕ್ಷಣಗಳು ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಜನರಲೈಸ್ಡ್ ಆಗಿ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ವ್ಯಕ್ತಿಯಲ್ಲಿ ಒಬ್ಬೊಬ್ಬರಲ್ಲೂ ಒಂದೊಂದು ಕಾರಣಗಳು, ರೂಟ್ ಕಾಸ್ ಅಂತ ಏನು ಹೇಳ್ತೀವಲ್ವ, ಸೊ ಅದು ವಿಭಿನ್ನವಾಗಿರುತ್ತೆ. ಸೊ ಒಬ್ಬೊಬ್ಬರಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಇಂಡ್ಯೂಸ್ ಆಗಿರುತ್ತೆ, ಕೆಲವೊಬ್ಬರಲ್ಲಿ ಸ್ಟ್ರೆಸ್ ಇಂಡ್ಯೂಸ್ ಫ್ಯಾಕ್ಟರ್ಸ್ ಇರುತ್ತೆ, ಭಾಳ ಥರದ ಒಂದು ಕಾರಣಗಳಿರುತ್ತೆ. ಸೊ ರೂಟ್ ಕಾಸ್ ಅನ್ನೋದು ಏನಿದೆಯಲ್ಲ ಅದಕ್ಕೆ ಆದಷ್ಟು ಒಂದು ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು, ಜೊತೆಗೆ ಅವರಲ್ಲಿ ಕಾಣಿಸ್ಕೊಳ್ತಿರೋವಂಥ ಒಂದು ರೋಗದ ಲಕ್ಷಣಗಳು, ಸಿಂಪ್ಟಮ್ಸ್ ಏನಿದೆ. ಕೆಲವೊಬ್ಬರಿಗೆ ಒಂದು ಕಡೆ ಮಂಡಿ ಮಾತ್ರ ನೋವು ಬರ್ತಾ ಇರುತ್ತೆ, ಲೆಫ್ಟ್ ಸೈಡೆಡ್, ಕೆಲವೊಬ್ಬರಿಗೆ 2 ಕಡೆ ನೋವು ಇರುತ್ತೆ, ಕೆಲವೊಬ್ಬರಲ್ಲಿ ಮಂಡಿ ನೋವು ಜೊತೆಗೆ ಊತ ಇರುತ್ತೆ. ಸೊ ಅಂದರೆ ಒಂದು ರೋಗದ ಲಕ್ಷಣಗಳು ಏನಿದೆ, ಸೊ ಅದನ್ನು ಸ್ಟಡಿ ಮಾಡಿ ಅದಕ್ಕೆ ಹೊಂದ್ಕೊಳ್ಳುವಂಥ ಒಂದು ಸ್ಪೆಸಿಫಿಕ್ ಮೆಡಿಸಿನ್ಸ್ ಆಗಿರ್ಬೋದು, ಜೊತೆಗೆ ಆ ಒಂದು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಆಗಿರ್ಬೋದು, ಅಥವಾ ಪೆಥಾಲಜಿಕಲ್ ಚೇಂಜಸ್ ಏನಾದ್ರು ಪ್ರೋಗ್ರೆಸ್ ಆಗ್ತಿದೆ ಅಂತಂದರೆ ಅದನ್ನು ಕಂಟ್ರೋಲ್ ಮಾಡೋ ಥರ ಒಂದು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳಿ ರೆಕಮೆಂಡ್ ಮಾಡೋದು, ಜೊತೆಗೆ ಒಂದು ಅವರಲ್ಲಿ ಏನಾದ್ರು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇತ್ತು ಅಂತಂದರೆ ಮೆಡಿಸಿನ್ ಜೊತೆಗೆ ಸಪ್ಲಿಮೆಂಟ್ಸ್ ಕೊಡುವಂಥದ್ದು, ಎಕ್ಸಸೈಸಸ್ ಏನಾದ್ರು ನೆಸಿಟಿ ಡಯಟ್ರಿ ಚಾರ್ಟ್ಸ್ ಆಗಿರ್ಬೋದು, ಎಕ್ಸಸೈಸ್ ಚಾರ್ಟ್ಸ್ನ ರೆಕಮೆಂಡ್ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಪೀರಿಯಾಡಿಕಲ್ ಚೆಕಪ್ ಅಂತ ಹೇಳ್ತೀವಿ. ಮೆಡಿಸಿನ್ಸ್ ತಗೊಳ್ತಾ ಯಾವ ಥರ ರೆಸ್ಪಾಂಡ್ ಮಾಡ್ತಿದ್ದಾರೆ, ಆ ಒಂದು ಸಮಸ್ಯೆನ ಯಾವೊಂದು ಹಂತಕ್ಕೆ ಸರಿಪಡಿಸ್ಬೋದು, ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಒಂದು ಸಮಸ್ಯೆನ ಪೂರ್ತಿ ವಾಸಿ ಮಾಡೋಕ್ಕಾಗುತ್ತೆ, ಎಲ್ಲದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಡಿಸೀಸ್ ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕಂಪ್ಲೀಟ್ ಆದಂಥ ಒಂದು ಕೇಸ್ ಹಿಸ್ಟ್ರಿನ ನಾವು ಸ್ಟಡಿ ಮಾಡಿ ಒಂದು ಟ್ರೀಟ್ಮೆಂಟ್ನ ಕೊಡುವಂಥದ್ದು ಇರುತ್ತೆ. ಹಾಲಿಸ್ಟಿಕ್ ಅಪ್ರೋಚ್ ಅಥವಾ ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೀವಿ. ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ನಾವು ನೋಡಿದಾಗ ಸೊ ಕಂಪ್ಲೀಟ್ ಆದಂಥ ಒಂದು ಡಿಸೀಸಿನ ಒಂದು ಡೀಟೇಲ್ಸ್ನ ತಿಳ್ಕೊಂಡು ಒಂದು ಟ್ರೀಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಯಾವುದೇ ಕಾಯಿಲೆ ಆದರೂ ಕೂಡ ಅಷ್ಟೇ, ಅದೇ ರೀತಿಯಾಗಿ ಆರ್ಥರೈಟಿಸ್ ಕೂಡ ಅಷ್ಟೇ. ಇದೆಲ್ಲದೂ ಕೂಡ ಏನಾಗುತ್ತೆ, ಕ್ರೋನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ದೀರ್ಘಕಾಲದ ಸಮಸ್ಯೆಗಳು. ಶುರುವಾಗೋದು ತುಂಬ ನಿಧಾನ, ಗ್ರ್ಯಾಜುವಲ್ ಆಗಿ ಅದು ಪ್ರೋಗ್ರೆಸ್ ಆಗುತ್ತೆ, ನಂತರ ಕಂಟ್ರೋಲಿಗೆ ಬರದೆ ಅದು ಕಾಂಪ್ಲಿಕೇಶನ್ಸ್ ಹಂತಕ್ಕೆ ತಲುಪ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಪೇಷಂಟ್ಸಲ್ಲೂ ಸೊ ಈ ಥರದ್ದೆಲ್ಲ ಒಂದು ಕಂಪ್ಲೀಟ್ ಹಿಸ್ಟ್ರಿ ತೊಗೊಂಡಾಗ ಕ್ಲಿಯರ್, ಕೆಲವೊಬ್ಬರಲ್ಲಿ ಕಾಂಪ್ಲಿಕೇಶನ್ಸ್ ಹಂತಕ್ಕೆ ಆಲ್ರೆಡಿ ತಲುಪಿರುತ್ತೆ, ಅಂಥವರಲ್ಲಿ ಅಟ್ಲೀಸ್ಟ್ ಇನ್ನೂ ಫರ್ದರ್ ಡಿಟೋರಿಯೇಟ್ ಆಗೋದು, ಫರ್ದರ್ ಇನ್ನೂ ಡ್ಯಾಮೇಜ್ ಆಗ್ತಕ್ಕಂಥ ಒಂದು ಚಾನ್ಸಸ್ನ ಅವಾಯ್ಡ್ ಮಾಡೋದ್ರ ಜೊತೆಗೆ ಇರೋವಂಥ ಒಂದು ಸಮಸ್ಯೆ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡೋ ಥರನೂ ಮೆಡಿಸಿನ್ಸ್ ಕೊಡ್ತಕ್ಕಂಥದ್ದು ಇರುತ್ತೆ. ಅದನ್ನು ನಾವು ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಜನರಲೈಸ್ಡ್ ಆಗಿ ಹೇಳೋಕ್ಕಾಗದಿದ್ರು ಕೂಡ ಒಂದು ಅಪ್ರೋಚ್ ಅಂತ ಏನಿರುತ್ತಲ್ಲ, ಅದು ಪರ್ಮನೆಂಟ್ ಕ್ಯೂರ್ ಆಗೋ ಥರ ಒಂದು ಮೆಡಿಕೇಷನ್ಸ್ನ ಕೊಡುವಂಥ ಒಂದು ಅಪ್ರೋಚ್ ಫಾಲೋ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ನಿಧಾನಕ್ಕೆ ಹೇಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದೇ ಥರ ನಿಧಾನಕ್ಕೆ ಕಡಿಮೆನೂ ಆಗ್ತಾ ಬರುತ್ತೆ. ಒಂದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತೊಗೊಂಡ ನಂತರ ಬೇಗನೆ ವಾಸಿ ಆಗ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಇತ್ತೀಚೆಗೆ ಅಂದರೆ ಒಂದು ಸುಮಾರು 3 ತಿಂಗಳು 6 ತಿಂಗಳು ಸಮಯದಲ್ಲೇ ಬಂದರೆ ಬೇಗನೆ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅದನ್ನು ಸರಿಪಡಿಸ್ಬೋದು. ಕೆಲವೊಬ್ಬರು ಏನಾಗುತ್ತೆ 2-3 ಇಯರ್ಸ್ 5 ಇಯರ್ಸಿಂದ ಇರುವಂಥದ್ದು ಇರುತ್ತೆ, ಅಂಥವರಲ್ಲಿ ಸ್ವಲ್ಪ ಸಮಯ ಬೇಕಾಗ್ಬೋದು. ಸೊ ಅದರ್ವೈಸ್ ವಿತ್ ಸೇಫ್ ಆ್ಯಂಡ್ ಎಫೆಕ್ಟಿವ್ ವೇನಲ್ಲಿ ಆ ಮೆಡಿಸಿನ್ಸನ್ನು ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಯಾವುದೇ ಥರ ಅಡ್ವರ್ಸ್ ಎಫೆಕ್ಟ್ಸ್ ಆಗಲಿ, ಯಾವುದೇ ಥರ ತೊಂದರೆ ಆಗದೇ ಅವರ ಓವರ್ ಆಲ್ ಹೆಲ್ತ್ ಕಂಡೀಷನ್, ಇಮ್ಯೂನ್ ಸಿಸ್ಟಮ್ನ ಬೂಸ್ಟಪ್ ಮಾಡೋ ಥರ, ಅಥವಾ ಈ ಒಂದು ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಏನು ಹೇಳ್ತೀವಿ, ಅದು ಭಾಳ ಥರದ ಒಂದು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಸೋರಿಯಾಸಿಸ್ ಇರ್ಬೋದು, ಅಥವಾ
ರುಮ್ಯಾಟೆಡ್ ಆರ್ಥರೈಟಿಸ್ ಇರ್ಬೋದು, ಅಂದರೆ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ. ಭಾಳ ಥರದ ಒಂದು ಆಟೋ ಇಮ್ಯೂನ್ ಡಿಸೀಸಸ್ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಥರದ ಒಂದು ಅಥವಾ ಅಸ್ತಮಾ, ಅಲರ್ಜಿ, ಸೊ ಈಗಿನ ಇದೆಲ್ಲ ಇಮ್ಯೂನ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರೋದ್ರಿಂದ, ಸೊ ಇಮ್ಯೂನ್ ಸಿಸ್ಟಮ್ ಸ್ಟ್ರೆಂಥನ್ ಆಯಿತು, ಬೂಸ್ಟಪ್ ಆಯಿತು ಅಂತಂದಾಗ ಆಟೋಮೆಟಿಕ್ಲಿ ಅವರ ಓವರಾಲ್ ಹೆಲ್ತ್ ಕಂಡೀಷನ್ಸ್ ಇಂಪ್ರೂವ್ ಆಗಿ ಒಂದು ಅವರ ಹೆಲ್ತಲ್ಲಿ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಪದೇ ಪದೇ ಇಲ್ನೆಸ್ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ, ಅದನ್ನು ಕಂಟ್ರೋಲ್ ಆಗೋ ಥರನೂ ಹೆಲ್ಪ್ ಮಾಡುವಂಥದ್ದು. ಈ ಥರದ್ದು ಭಾಳ ಥರದ್ದಿರುತ್ತೆ. ಆರ್ಥರೈಟಿಸ್ ಅಂತ ಬಂದಾಗ ಡೆಫಿನೆಟ್ಲಿ ಎಲ್ಲರಲ್ಲೂ ಡೈರೆಕ್ಟಾಗಿ ಸರ್ಜರಿ ಮಾಡಿಸೋವಂಥ ಅವಶ್ಯಕತೆ ಬರೋದಿಲ್ಲ, ಅಥವಾ ಎಲ್ಲರಲ್ಲೂ ಏನಾಗುತ್ತೆ ತುಂಬ ಜನ ಪೇಯ್ನ್ ಕಿಲ್ಲರ್ಸ್ ತೊಗೊಳೋದು, ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡೋದು, ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ. ಸೊ ಡೆಫಿನೆಟ್ಲಿ ಅದು ತಕ್ಕ ಮಟ್ಟಿಗೆ ಹೆಲ್ಪ್ ಆದರೂ ಕೂಡ ಒಂದು ಇಂಟರ್ನಲಿ ಆ ಪೆಥಾಲಜಿಕಲ್ ಚೇಂಜಸ್ ಏನಾದ್ರು ಆಯಿತು ಅಂತಂದರೆ ಅದು ವೀಕ್ ಆಗ್ತಾನೆ ಹೋಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ಒಂದು ಡಿಜನರೇಟಿವ್ ಚೇಂಜಸ್ ಶುರು ಆಯಿತು ಅಂತಂದರೆ ಅದು ನಿಧಾನ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ಅದನ್ನು ಸ್ಟ್ರೆಂಥನ್ ಮಾಡೋದ್ರ ಜೊತೆಗೆ ಆ ಸ್ಲೋ ಡೌನ್ ಮಾಡುವಂಥದ್ದು ಮೇಯ್ನ್ ಉದ್ದೇಶ ಆಗ್ತಕ್ಕಂಥದ್ದು ಇರುತ್ತೆ. ಅದ್ರ ಜೊತೆಗೆ ಬೇರೆ ಥರದ ಇನ್ಫ್ಲಮೇಷನ್ ಏನಾದ್ರು ಆಯಿತು ಅಂತಂದರೆ ಅದನ್ನ ಕಂಟ್ರೋಲ್ ಮಾಡೋ ಥರದ್ದು ಕೂಡ ಮೆಡಿಸಿನ್ಸ್ ಕೊಡ್ತಕ್ಕಂಥದ್ದು. ಓಕೆ ಡಾಕ್ಟರ್. ಎಸ್ ವೀಕ್ಷಕರೇ, ನೀವು ಕೂಡ ನೋಡ್ತಾ ಇದ್ದೀರಾ ಕಾರ್ಯಕ್ರಮವನ್ನು. ನಿಮಗೂ ಕೂಡ ಆರ್ಥರೈಟಿಸ್ ಅಂದರೆ ಸಂಧಿವಾತದ ಪ್ರಾಬ್ಲಮ್ ಇದೆ, ಡಾಕ್ಟರ್ ಹತ್ರ ನಾವು ಮಾತಾಡಬೇಕು ಅಂತ ಅನಿಸಿದ್ರೆ ನೀವು ಇಲ್ಲಿ ತೋರಿಸುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡೋದ್ರ ಮೂಲಕ ಡಾಕ್ಟರ್ ಹತ್ರ ಮಾತಾಡಬಹುದು. ಹಾಗೆ ಕೇವಲ ಆರ್ಥರೈಟಿಸ್ ಸಮಸ್ಯೆ ಇದ್ದರೆ ಮಾತ್ರ ಕರೆ ಮಾಡಬೇಕಾ? ಇಲ್ಲ, ಬೇರೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ನೀವು ಕರೆ ಮಾಡಿ ಡಾಕ್ಟರ್ ಬಳಿ ಮಾತನಾಡಬಹುದು. ಎಸ್, ಇನ್ನು ಡಾಕ್ಟರ್, ಈ ಒಂದು ಪ್ರಾಬ್ಲಮ್ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ನೀವು ಹೇಳಿದಾಗ, ಈಗಿನ ಪರಿಸ್ಥಿತಿಯಲ್ಲಿ 30 to 40 ಅಂತ ಹೇಳಿದ್ರೆ, ಹಾಗೆ ಮೆನ್ನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ, ಹಾಗೆ ವುಮೆನ್ನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತಾ ಈ ಪ್ರಾಬ್ಲಮ್ ಇತ್ತೀಚಿನ ದಿನಗಳಲ್ಲಿ? ಈ ಬಗ್ಗೆ ಏನು ಹೇಳ್ತೀರಾ? ಆ ಥರ ಹೇಳೋದಾದರೆ ಏನಾಗುತ್ತೆ, ಒಂದೊಂದು ಟೈಪ್ ಆಫ್ ಆರ್ಥರೈಟಿಸ್ ಒಬ್ಬೊಬ್ಬರಲ್ಲಿ ಹೆಚ್ಚಾಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಲೈಕ್ ಈಗ ರುಮೆಟೆಡ್ ಆರ್ಥರೈಟಿಸ್ ನೋಡೋದಾದರೆ ಫೀಮೇಲ್ಸಲ್ಲಿ ಸ್ವಲ್ಪ ಕಂಪೇರಿಟಿವ್ಲಿ ಹೆಚ್ಚಾಗಿರುತ್ತೆ. ಎಲ್ಲ ಒಂದು ಕಡೆ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಒಂದು ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಸಮಸ್ಯೆ ಅಂತ ಬಂದಾಗ ಫೀಮೇಲ್ಸಲ್ಲಿ ಒಂದು 40 years ನಂತರ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮೇಲ್ಸಲ್ಲಿ ಸ್ವಲ್ಪ 50 years 55 years ನಂತರ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಗೌಟಿ ಆರ್ಥರೈಟಿಸ್ ಅಂತ ನಾವು ನೋಡಿದಾಗ ಎಸ್ಪೆಷಲಿ ಮೆನ್ನಲ್ಲಿ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಬಿಕಾಸ್ ಆಫ್ ಎಕ್ಸೆಸಿವ್ ಹ್ಯಾಬಿಟ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್ ಇರ್ಬೋದು, ನಾನ್ ವೆಜ್ ಕನ್ಸಂಪ್ಷನ್ ಹೆಚ್ಚು ಮಾಡುವಂಥದ್ದಾಗಿರ್ಬೋದು, ಪಾರ್ಟೀಸ್, ಫಂಕ್ಷನ್ಸ್, ಈ ಥರದ್ದು ಯಾರು ಹೆಚ್ಚು ಅಟೆಂಡ್ ಮಾಡ್ತಾ ಇರ್ತಾರೆ ಅಂಥವ್ರಲ್ಲಿ ಈ ಒಂದು ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಜಾಸ್ತಿಯಾಗಿ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದೊಂದು ವಿಧವಾದಂಥ ಆರ್ಥರೈಟಿಸಲ್ಲಿ ಒಂದೊಂದು ಇನ್ಸಿಡೆನ್ಸ್ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಇನ್ ಜನರಲ್ ಆಗಿ ಹೇಳೋದಾದರೆ ಡೆಫಿನೆಟ್ಲಿ ವುಮೆನಲ್ಲಿ ಹೆಚ್ಚಾಗಿ ನೋಡ್ತೀವಿ ಒಂದು ಆರ್ಥರೈಟಿಸ್ ಸಮಸ್ಯೆ ಕಂಪೇರ್ ಟು ಮೆನ್ ಅಂತ ಹೇಳ್ಬೋದು. ರೀಸನ್ ಇಷ್ಟೇ, ಭಾಳ ಥರದ ಒಂದು ಕಾರಣಗಳ ಜೊತೆಗೆ ವುಮೆನಲ್ಲಿ ಏನಾಗುತ್ತೆ, ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನಲ್ ವೇರಿಯೇಷನ್ಸ್ ಅನ್ನೋದು ಕೂಡ ಒಂದು ಮೇನ್ ಕಾಸ್ ಆಗೋದ್ರಿಂದ. ಸೊ ಏನಾಗುತ್ತೆ, ತುಂಬ ಜನರಲ್ಲಿ ಫೀಮೇಲ್ಸಲ್ಲಿ 2 ಮೇಜರ್ ಹಾರ್ಮೋನ್ಸ್ ಇರುತ್ತೆ, ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ. ಸೊ ಈ 2 ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಸೊ ಇಟ್ ಹ್ಯಾಸ್ ಅನ್ ಇಂಡೈರೆಕ್ಟ್ ಎಫೆಕ್ಟ್ ಆನ್ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಸೊ ಅದು ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅಫೆಕ್ಟ್ ಆಗೋದ್ರಿಂದ ಸೊ ಬೋನ್ ಬೇಗ ವೀಕ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಅಂಥವ್ರಲ್ಲಿ ಏನಾಗುತ್ತೆ, ಈ ಒಂದು ಬೋನ್ ಪೇನೇ ಶುರು ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನು ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಇದ್ದಾಗ ಜಾಯಿಂಟ್ಸ್ ಪೇನ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಈವನ್ ಇನ್ಫ್ಯಾಕ್ಟ್ ತುಂಬ ಜನ ಫೀಮೇಲ್ಸಲ್ಲಿ ಗರ್ಭಕೋಶ ರಿಮೂವ್ ಮಾಡಿದ ನಂತರ, ಹಿಸ್ಟೆಕ್ಟಮಿ ಆಪ್ರೇಷನ್ ಆದ ನಂತರ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಉಂಟಾಗಿ ಬ್ಯಾಕ್ ಪೇನ್, ಈ ಪೇನ್ ಎಲ್ಲ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ವುಮೆನಲ್ಲಿ ಸ್ವಲ್ಪ ಹೈ ರಿಸ್ಕ್ನ ನಾವು ನೋಡ್ತಕ್ಕಂಥದ್ದು, ಒಬೇಸಿಟಿ ಫ್ಯಾಕ್ಟರ್ ಇರ್ಬೋದು, ಅಥವಾ ಈ ಥರ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಫ್ಯಾಕ್ಟರ್ ಇರ್ಬೋದು, ಅಥವಾ ಮೆನೋಪಾಸ್ ಅನ್ನೋ ಒಂದು ಇಶ್ಯೂಸ್ ಇರ್ಬೋದು. ಇದೆಲ್ಲದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳಿ. ಎಸ್ ಡಾಕ್ಟರ್, ಹಾಗಿದ್ರೆ ಈ ಸಮಸ್ಯೆಯಿಂದ ನಾವು ದೂರ ಇರೋದು ಹೇಗೆ? ಅಂದರೆ ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ನೋಡ್ಕೊಳ್ಬೇಕು, ಹಾಗೆ ನಮ್ಮ ಇಂಟೇಕ್ ಫುಡ್ ಯಾವ ರೀತಿ ಇರಬೇಕು ದಿನದಲ್ಲಿ ಅನ್ನೋದಕ್ಕೆ ನೀವೇನು ಹೇಳ್ತೀರಾ? ಲೈಫ್ ಸ್ಟೈಲ್ ಅಂತ ಬಂದಾಗ ಖಂಡಿತವಾಗಿ ಏನಾಗುತ್ತೆ, ಬಾಡಿ ವೆಯ್ಟ್ ಅಬ್ನಾರ್ಮಲಿ ಹೈ ಇದೆ ಅಥವಾ ತುಂಬ ಅಂಡರ್ ವೆಯ್ಟ್ ಇದ್ದಾರೆ, ತುಂಬ ಲೀನ್ ತಿನ್ನಿದ್ದಾರೆ ಅಂತಂದರೆ ಸೊ ಎರಡೂ ಕೂಡ ಒಂದು ರಿಸ್ಕ್ನ ಉಂಟು ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಒಂದು ಮಾಡ್ರೇಟಲ್ಲಿ ವೆಯ್ಟ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಹೇಳಿದಾಗೆ ಒಂದು ರೆಗ್ಯುಲರ್ ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡುವಂಥದ್ದು ಆಗಿರ್ಬೋದು, ಹೆಲ್ತಿ ಡಯಟ್ ಅಂತ ಹೇಳ್ತೀವಿ, ವೆಲ್ ಬ್ಯಾಲೆನ್ಸ್ಡ್ ಪ್ರೋಟೀನ್ ರಿಚ್ ಫುಡ್ ತೊಗೊಳ್ಳುವಂಥದ್ದು ಅಥವಾ ಕ್ಯಾಲ್ಶಿಯಂ ರಿಚ್ ಡಯಟ್ನ ಅನುಸರಿಸುವಂಥದ್ದು. ಎಸ್ಪೆಷಲಿ ಜಾಯಿಂಟ್ಸ್ ಪೇನ್ ಏನಾದ್ರು ಡೆವಲಪ್ ಆಯಿತು ಅಂತಂದರೆ ಕ್ಯಾಲ್ಶಿಯಂ ರಿಚ್ ಅಂತ ಸೋರ್ಸಸ್ ಅಂತ ನಾವು ನೋಡಿದಾಗ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ಎಗ್ ಇರ್ಬೋದು, ಸ್ಪ್ರೌಟ್ಸ್ ಇರ್ಬೋದು. ಸೊ ಇದರಲ್ಲೆಲ್ಲ ಹೆಚ್ಚಿನ ಕ್ಯಾಲ್ಶಿಯಂ ಇರುತ್ತೆ. ಸೊ ಒಂದನ್ನು ಡಯಟಲ್ಲಿ ಆನ್ ಆ್ಯಂಡ್ ಆಫ್ ತಗೊಳ್ತಕ್ಕಂಥದ್ದು ತುಂಬ ಅವಶ್ಯಕವಾಗುತ್ತೆ. ಇದ್ರ ಜೊತೆಗೆ ಯಾವ ಒಂದು ಕಾರಣದಿಂದ ಅವ್ರಿಗೆ ಸಮಸ್ಯೆ ಆಗಿದೆ, ಈಗ ಹೇಳಿದಾಗೆ ತುಂಬ ಜನರಲ್ಲಿ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅನ್ನೋದು ಒಂದು ಕಾರಣ ಆಗ್ತಕ್ಕಂಥ. ಸೊ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಹೆಚ್ಚಿನ ಒತ್ತಡ ಕೊಡದೇ ಇರೋ ಥರ ಮಾಡೋದು, ಅಥವಾ ಪ್ರಾಪರ್ ರೆಸ್ಟ್ ಮಾಡುವಂಥದ್ದು, ಬ್ರೇಕ್ಸ್ ತೊಗೊಳ್ಳುವಂಥದ್ದು ಆಗಿರ್ಬೋದು, ಅಥವಾ ಸಮಸ್ಯೆ ಜಾಸ್ತಿ ಇದೆ ಅಂತಂದರೆ ಒಂದು ಕಂಪ್ಲೀಟ್ ರೆಸ್ಟ್ ಮಾಡುವಂಥದ್ದು. ಈ ಥರದ್ದೆಲ್ಲ ಒಂದು ಅಂದರೆ ಟೆಂಪ್ರರಿಲಿ ಚೇಂಜಸ್ ಅನ್ನೋದು ಏನಿರುತ್ತೆ, ಸೊ ಅದನ್ನು ಮಾಡ್ಕೊಳ್ಳೋದು ಕೂಡ ಅವಶ್ಯಕವಾಗುತ್ತೆ. ಇದೆಲ್ಲ ಮಾಡ್ತಾ ಡೆಫಿನೆಟ್ಲಿ ಮೆಡಿಸಿನ್ಸ್ ಅನ್ನೋದು ಕೂಡ ಅರ್ಲಿ ಸ್ಟೇಜಲ್ಲಿ ಇದ್ದಾಗಲೇ ತೊಗೊಂಡ್ರೆ ಬೇಗ ಸಮಸ್ಯೆನ ಸರಿಪಡಿಸೋದಕ್ಕೆ ಸಾಧ್ಯ
ಆಗುತ್ತೆ. ಯಾವಾಗ ನೆಗ್ಲೆಕ್ಟ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ, ಅದು ಇನ್ನೂ ನಿಧಾನ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಅಷ್ಟು ಇಂಟೆನ್ಸಾಗಿ ಕಾಣಿಸ್ಕೊಳ್ಳೋದಿಲ್ಲ ಯಾವುದೇ ಒಂದು ಸಮಸ್ಯೆ ಆದರೂ. ಸೊ ಅಂಥ ಸಂದರ್ಭದಲ್ಲೇ ಗುರುತಿಸಿ ಅದಕ್ಕೆ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಬೇಗನೆ ಸಮಸ್ಯೆ ವಾಸಿ ಕ್ಯೂರ್ ಆಗ್ತಕ್ಕಂಥ ಚಾನ್ಸ್ ಹೆಚ್ಚಿರುತ್ತೆ. ತುಂಬ ಜನದಲ್ಲಿ ಹೇಳಿದಾಗೆ ಪೇಯ್ನ್ಗಿಂತ ಜಾಯಿಂಟ್ಸಲ್ಲಿ ಸ್ಟಿಫ್ನೆಸ್ ಫಸ್ಟ್ ಕಾಮನ್ ಆಗಿ ನೋಡ್ತೀವಿ. ಸೊ ಸ್ಟಿಫ್ನೆಸ್ ಶುರು ಆಯಿತು ಅಥವಾ ಸ್ವೆಲ್ಲಿಂಗ್ ಬರ್ತಾ ಇದೆ ಆನ್ ಆ್ಯಂಡ್ ಆಫ್ ಅಂತಂದಾಗ ಅದು ಕೂಡ ಒಂದು ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲೇ ಎಚ್ಚೆತ್ಕೊಂಡು ಒಂದು ಅದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ ಮಾಡಿಸುವಂಥದ್ದು. ಆರ್ಥ್ರೈಟಿಸ್ ಪ್ರೊಫೈಲ್ ಟೆಸ್ಟ್ ಅಂತ ಭಾಳ ಥರದ್ದಿರುತ್ತೆ. CRP ಅಂತ ಹೇಳ್ತೀವಿ. ಯಾವುದೇ ಥರ ಒಂದು ಇನ್ಫ್ಲಮೇಷನ್ ಏನಾದ್ರು ಉಂಟಾಗಿದ್ದರೆ ಅದು CRP ಹೆಚ್ಚಾಗ್ತದೆ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಇದು 2 to 6 ಇರಬೇಕಾಗುತ್ತೆ. ಹೆಚ್ಚಿತ್ತು ಅಂತಂದರೆ ಇನ್ಫ್ಲಮೇಷನ್ ಆಗ್ತಿದೆ ಅಂತ ಅರ್ಥ. CBC ಅಂತ ಹೇಳ್ತೀವಿ, ಕಂಪ್ಲೀಟ್ ಬ್ಲಡ್ ಕೌಂಟ್. ESR ಅನ್ನೋ ಒಂದು ಟೆಸ್ಟ್ ಇರ್ಬೋದು, ಅಥವಾ RA ಫ್ಯಾಕ್ಟರ್ ಇರ್ಬೋದು, ಯೂರಿಕ್ ಆ್ಯಸಿಡ್ ಇರ್ಬೋದು, ANA ಅಂತ ಒಂದು ಟೆಸ್ಟ್ ಇರುತ್ತೆ, ಆ್ಯಂಟಿ ನ್ಯೂಕ್ಲಿಯರ್ ಆ್ಯಂಟಿಬಾಡಿ. ಜೆನೆಟಿಕ್ ಫ್ಯಾಕ್ಟರ್ಸಿಂದ ಏನಾದ್ರು ಬಂದಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ HLA-B27 ಅಂತ ಒಂದು ಟೆಸ್ಟ್ ಇರುತ್ತೆ. ಭಾಳ ಥರದ ಒಂದು ಟೆಸ್ಟ್ ಇರುತ್ತೆ. ANTI-CCP ಅಂತ ಹೇಳ್ತೀವಿ, ASLO ಅಂತ ಹೇಳ್ತೀವಿ, ಇನ್ಫೆಕ್ಷನಿಂದ ಏನಾದ್ರು ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಥರ. ಅಥವಾ ವಿಟಮಿನ್ ಡಿ, ಸೀರಮ್, ಕ್ಯಾಲ್ಶಿಯಮ್, ಇದೆಲ್ಲ ಥರದ ಒಂದು ಟೆಸ್ಟ್ ಮಾಡಿದಾಗ ಕ್ಲಿಯರಾಗಿ ಯಾವೊಂದು ವಿಧವಾದಂಥ ಆರ್ಥ್ರೈಟಿಸ್ ಯಾವ ಕಾರಣಕ್ಕಾಗಿ ಅವ್ರಿಗೆ ಬಂದಿದೆ ಇದೆಲ್ಲರೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಲೋಕಲ್ ಜಾಯಿಂಟಿನ ಒಂದು ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್, ಒಂದು CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮಾಡಿಸಿದ್ರು ಕೂಡ ಕ್ಲಿಯರಾಗಿ ಆ ಜಾಯಿಂಟಲ್ಲಿ ಏನು ತೊಂದರೆ ಆಗಿದೆ, ಅದು ಯಾವೊಂದು ಹಂತಕ್ಕೆ ಅದು ವೀಕ್ ಆಗಿದೆ, ಅಥವಾ ಯಾವೆಲ್ಲ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿದೆ, ಎಲ್ಲದನ್ನು ತಿಳ್ಕೊಂಡು ನಂತರ ಅದಕ್ಕೆ ಸೂಕ್ತವಾದಂಥ ಒಂದು ಔಷಧಿ ತಗೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಒಂದು ಹೇಳಿದಾಗೆ ಒಂದು ಸಮಸ್ಯೆ ಏನೇನು ಬರ್ತಾ ಇದೆ, ಜೊತೆಗೆ ಅದು ರಿಪೋರ್ಟ್ಸಲ್ಲಿ ಏನೆಲ್ಲ ಇದೆ ಎರಡು ಕಂಪೇರ್ ಮಾಡ್ತಾ ಹೋದಾಗ ಏನಾಗುತ್ತೆ, ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿದ್ದಾರಾ, ಅಥವಾ ಕಂಟ್ರೋಲಿಗೆ ಬರ್ತಾ ಇದೆಯಾ, ವಾಸಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಎಷ್ಟು ಹಂತಕ್ಕೆ ಅದನ್ನು ಸರಿಪಡಿಸ್ಬೋದು, ಎಲ್ಲದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಒಂದು ಕ್ಯೂರ್ ಮಾಡುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ ಆರ್ಥ್ರೈಟಿಸಲ್ಲಿ. ಬಟ್ ಎಷ್ಟು ಬೇಗ ಟ್ರೀಟ್ಮೆಂಟ್ ತಗೋತಾರೆ ಅಷ್ಟು ಬೇಗ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಎಸ್, ಅಂದರೆ ಇನಿಷಿಯಲ್ ಸ್ಟೇಜ್ ಇದ್ದಾಗಲೇ ಬಂದು ತೋರಿಸ್ಕೊಂಡ್ರೆ ಆ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಂದರೆ ಇನ್ ಲೈಫ್ ಲಾಂಗ್ ಈ ಸಮಸ್ಯೆ ಬರ್ದೇನೂ ಇರಬಹುದಾ ಅಥವಾ ಬರುತ್ತಾ ಅಂತ? ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಇನಿಷಿಯಲ್ ಸ್ಟೇಜಲ್ಲೇ ಟ್ರೀಟ್ಮೆಂಟ್ನ ತಗೊಂಡಾಗ ಮೋರ್ ಕಾಮನ್ಲಿ ಅದು ಮತ್ತೆ ಬರುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಕೆಲವೊಬ್ಬರಲ್ಲಿ ಮಾತ್ರ ಏನಾಗುತ್ತೆ, ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್, ಪ್ರಾಮಿನೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇತ್ತು, ಲೈಕ್ ಒಬೆಸಿಟಿ ಇದೆ, ಅಂಥವರಲ್ಲಿ ಏನಾಗುತ್ತೆ ಮತ್ತೆ ರಿಕವರ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಕ್ಲೋಸ್ ಮಾನಿಟರಿಂಗ್ ಅಂತ ಇದ್ದೇ ಇರುತ್ತೆ. ಪೀರಿಯಾಡಿಕಲ್ ಚೆಕಪ್ ಆಗಿರ್ಬೋದು, ಅಥವಾ ಹೇಳಿದಾಗೆ ಈಗ ಮೆಡಿಸಿನ್ಸ್ ತಗೊಳ್ತಾ ಇದ್ದಾಗ ಕಡಿಮೆ ಆಗುತ್ತೆ, ಮಧ್ಯದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಿರುತ್ತೆ. ಸೊ ಇಂಥ ಟೈಮಲ್ಲೇ ಗೊತ್ತಾಗ್ಬಿಡುತ್ತೆ ಅವರಲ್ಲಿ ಯಾವ ಕಾರಣಕ್ಕಾಗಿ ಅದು ಹೆಚ್ಚಾಗ್ತಾ ಇದೆ, ಏನೆಲ್ಲ ಒಂದು ಫ್ಯಾಕ್ಟರ್ಸಿಂದ ವೇರಿಯೇಷನ್ಸ್ ಆಗ್ತಾ ಇದೆ ಇನ್ನು ತಿಳ್ಕೊಂಡು ಅದನ್ನು ಸರಿಪಡಿಸಿದ್ರೆ ಆಟೋಮೆಟಿಕಲಿ ಮತ್ತೆ ಬರುವಂಥ, ಒಂದು ಸತಿ ವಾಸಿ ಆಯಿತು ಅಂತಂದಾಗ ಮತ್ತೆ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಅಂತ ಹೇಳಿ. ಕ್ಯೂರ್ ಆಗೋ ಥರ ಒಂದು ಟ್ರೀಟ್ಮೆಂಟ್ ಕೊಡೋದ್ರಿಂದ ಗ್ರ್ಯಾಜುವಲ್ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ನಿಧಾನಕ್ಕೆ ಕಡಿಮೆ ಆಗುತ್ತೆ, ನಿಧಾನಕ್ಕೆ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಸೊ ದಟ್ ಆ ಥರ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ, ಮತ್ತೆ ಬರುವಂಥ ಚಾನ್ಸಸ್ ಕಡಿಮೆ ಅಂತ ಹೇಳ್ಬೋದು. ಅದು ಯಾವುದೇ ಕಾಯಿಲೆಯಲ್ಲಿ ಆಗಿದ್ರು ಕೂಡ ಅಷ್ಟೇ. ಅದರಲ್ಲೂ ಆರ್ಥ್ರೈಟಿಸ್ ಸಮಸ್ಯೆಯಲ್ಲಿ ಏನಾಗುತ್ತೆ, ಎಷ್ಟು ಅರ್ಲಿಯಾಗಿ ಟ್ರೀಟ್ಮೆಂಟ್ ತಗೋತಾರೆ ಅಷ್ಟು ಬೇಗ ವಾಸಿ ಮಾಡೋದಕ್ಕೆ ಚಾನ್ಸಸ್ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಅರ್ಲಿ ಸ್ಟೇಜಲ್ಲೇ ಫಸ್ಟು ನಮಗೆ ಗೊತ್ತಾಗಬೇಕಾಗತ್ತೆ. ಕೆಲವರಲ್ಲಿ ಏನಾಗುತ್ತೆ, ಅವ್ರಿಗೇನು ಸಮಸ್ಯೆನೂ ಇರೋದಿಲ್ಲ, ಬಟ್ ಅವ್ರಿಗೆ ಈ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಡಾಕ್ಟರ್ ಹೇಳಿದಾಗ ಯಾವಾಗಿಂದ ಬಂದಿದೆ ಅನ್ನೋದನ್ನು ಅವ್ರು ಕಂಡು ಹಿಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಬಟ್ ಆಲ್ರೆಡಿ ಅದು ಒಂದು ರೀತಿ ಏನು ಬೇರೆ ಸ್ಟೇಜಲ್ಲೇ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಕಂಡು ಹಿಡಿಯೋದು ಹೇಗೆ ಈ ಸಮಸ್ಯೆನ ಅಂತ? ಅದೇ ತುಂಬ ಜನರಲ್ಲಿ ಅದು ಒಂದು ಡಾಕ್ಟರ್ ಮಾತಾಡೋಣ. ಕಾಲರ್ ಇದ್ದಾರೆ ಒಬ್ಬರು. ಹಲೋ 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 ಮೇಡಮ್, ನಮಸ್ತೆ ಮಾ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ ಮೇಡಮ್. ಹಲೋ ಹಲೋ ಕೇಳಿಸ್ತಿದೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಯಾದಗಿರಿಯಿಂದ ಮ್ಯಾಮ್. ಇಲ್ಲ, ನಿಮ್ಮ ಧ್ವನಿ ಕೇಳಿಸ್ತಿಲ್ಲ ನಮಗೆ. ಹಾ ಕೇಳಿಸ್ತಿದೆ ಮೇಡಮ್. ಓಕೆ, ಏನು ಸಮಸ್ಯೆ ಇದೆ? ಡಾಕ್ಟರ್ ಇದ್ದಾರೆ, ಮಾತಾಡಿ. ಇದು ಕೀಲುವಾಯಿ ಸಮಸ್ಯೆ ಇದೆ ಮ್ಯಾಮ್. ಕೂತ್ರೆ ನಿಂತ್ರೆ ಮೊಳಕಾಲು ನೋವು. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿಮ್ಮ. ಇದು ಕೀಲುವಾಯಿ ತುಂಬಾ ಇದೆ ಸರ್. ಓಕೆ, ಯಾವಾಗಿಂದ ಇದೆ ಅಮ್ಮ? ಒಂದು 8 ತಿಂಗಳು 7 ತಿಂಗಳು ಆಯ್ತು ಸರ್. ಓಕೆ, ಎಲ್ಲೆಲ್ಲಿ ನೋವು ಬರ್ತಾ ಇದೆ? ಕೂತ್ರೆ ನಿಂತ್ರೆ ಮೊಳಕಾಲು ನೋವು ಆಗುತ್ತೆ ಸರ್. ಅಲ್ಲಮ್ಮ, ಯಾವ್ಯಾವ ಕೀಲಲ್ಲಿ ನೋವಿದೆ ತಮಗೆ? ಬೆರಳುಗಳ ಹತ್ರ, ಕಾಲುಗಳ ಹತ್ರ. ಓಕೆ, ಊತ ಬಾವು ಏನು ಬಂದಿದೆಯಮ್ಮ ಅಲ್ಲಿ? ಮೊಳಕಾಲ ಮೇಲೆ ಒಂದು ವಾರಕ್ಕಿಂತ ಮುಂಚೆ ಬಾವು ಬಂದಿತ್ತು ಸರ್. ರಿಪೋರ್ಟ್ ಎಲ್ಲ ತೆಗೆಸಿ ಕಮ್ಮಿ ಆಗಿದೆ ಇವಾಗ. ಓಕೆ, ನಿಮ್ಮ ವಯಸ್ಸು ಎಷ್ಟು? 23 ಸರ್. ಔಷಧಿ ಏನಾದ್ರು ತಗೋತಾ ಇದ್ದೀರಾ ಈಗ? ಇವಾಗ ಟ್ಯಾಬ್ಲೆಟ್ ಖಾಲಿ ಆಗಿದೆ ಸರ್. ಓಕೆ, ರಕ್ತ ಪರೀಕ್ಷೆ ಏನಾದ್ರು ಮಾಡಿಸಿದ್ರಮ್ಮ?
ಹಾಂ ಮಾಡಿಸಿದ್ದೀವಿ ಸರ್. ಸೊ ಓಕೆ, ಸಮಸ್ಯೆ ಏನಂತ ಏನಾದ್ರು ಹೇಳಿದ್ರೆ ಗೊತ್ತಾಯ್ತಾ ನಿಮಗೆ? MRI ಮಾಡಿಸ್ಬೇಕಂತ ಹೇಳಿದ್ದಾರೆ. ಓಕೆ ಫೈನ್. ನೋಡಿ, ಈಗ ಕೈ ಬೆರಳು ಕಾಲು ಬೆರಳಲ್ಲಿ ಪೈನ್ ಬರ್ತಾ ಇದೆ ಅಥವಾ ಊತ ಬಂದಿದೆ ಅಂತ ಹೇಳ್ತಿದ್ದೀರಾ. ಮಂಡಿಯಲ್ಲಿ ಬಂದಿದೆ ಅಂತಂದಾಗ ಹೇಳಿದಾಗ MRI ಮಾಡಿಸ್ಬೇಕಾಗಿ ಬರುತ್ತೆ. ಬಟ್ ಈ ಥರ ಕೈ ಬೆರಳು ಕಾಲು ಬೆರಳಲ್ಲಿ ಬಂದಾಗ ಮೋರ್ ಕಾಮನ್ಲಿ ಅದು ರೊಮೆಟೆಡ್ ಆರ್ಥರೈಟಿಸ್ ಅಥವಾ ಗೌಟಿ ಆರ್ಥರೈಟಿಸ್, ಈ ಎರಡು ಕಾರಣದಿಂದ ಬರ್ತಕ್ಕಂಥ ಚಾನ್ಸ್ ಹೆಚ್ಚಿರುತ್ತೆ. ಕೆಲವೊಮ್ಮೆ ಬ್ಲಡ್ ಟೆಸ್ಟ್ ಕಂಪ್ಲೀಟಾಗಿ ನಾರ್ಮಲ್ ಇದೆ ಆದರೂ ಈ ಥರ ಬಂದಿದೆ ಅಂತಂದರೆ ಅದನ್ನು ನಾವು ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತಲೇ ಹೇಳ್ತೀವಿ. ಸೊ ನೋಡಿ, ನಿಮಗೆ ತುಂಬ ದಿನದಿಂದ ಸಮಸ್ಯೆ ಇರೋದ್ರಿಂದ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಅನ್ನೋದು ತೊಗೋಬೇಕಾಗುತ್ತೆ. ಏಜ್ ಚಿಕ್ಕದಿರೋದ್ರಿಂದ ಇಷ್ಟು ಚಿಕ್ಕ ವಯಸ್ಸಲ್ಲೇ ಬಂದಿದೆ ಅಂತಂದರೆ ಕೆಲವೊಂದು ಕಾರಣದಿಂದ ಬರ್ತಕ್ಕಂಥದ್ದಿರುತ್ತೆ. ಸೊ ಯಾವ ಕಾರಣದಿಂದ ಬಂದಿದೆ, ಜೊತೆಗೆ ಯಾವೆಲ್ಲ ಒಂದು ಲಕ್ಷಣಗಳಿದೆ ಎಲ್ಲ ತಿಳ್ಕೊಂಡು ಒಂದು ಔಷಧಿ ಕೊಡ್ತಕ್ಕಂಥದ್ದಿರುತ್ತೆ. ನಿಮಗೆ ಸಮಸ್ಯೆ ನಿಧಾನಕ್ಕೆ ಕಡಿಮೆನೂ ಆಗುತ್ತೆ, ಬೇಗನೆ ವಾಸಿ ಆಗ್ತಕ್ಕಂಥ ಒಂದು ಚಾನ್ಸ್ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಮೊದಲು ಒಂದು ಸಾರಿ ಆರ್ಥರೈಟಿಸ್ ಹಾಸ್ಪಿಟಲ್ ಹತ್ರ ತೋರಿಸಿದ್ದೀವಿ ಸರ್, ಗುಲ್ಬರ್ಗ ಹತ್ರ. ಅದ್ರೊಳಗಡೆ ಒಂದು ರಿಪೋರ್ಟ್ ತೆಗ್ಸಿದ್ರು ಅವರು. ಓಕೆ. ಹೋಮೋಜಿನಿಯಸ್ ಸ್ಟ್ಯಾಟರ್ನ್ 3+ ಅಂತ ತೋರಿಸಿದ್ರು. ಓಕೆ. ಅದೇಮ್ಮ ಈಗ ಹೇಳಿದಾಗ ತುಂಬಾ ಇದೆ ಅಂದ್ರು ಸರ್. ಇದಕ್ಕೆ ರೀಸನ್ ಏನು ಹೇಳಿಮ್ಮ? ಕೀಲ್ವಾಯಿ ತುಂಬಾ ಇದೆ ಅಂದ್ರು, ಇದಕ್ಕೆ ಸೊಲ್ಯೂಷನ್ ಏನು ಸರ್? ಓಕೆ, ಅದೇಮ್ಮ ಖಂಡಿತ. ನೋಡಿ, ಈಗ ಏನಾಗುತ್ತೆ, ಈಗ ನಿಮಗೆ ತುಂಬ ಎಂಗೇಜಲ್ಲೇ ಬಂದಿದೆ ಅಂತ ಕೆಲವೊಮ್ಮೆ ಜೆನೆಟಿಕ್ ಫ್ಯಾಕ್ಟರಿಂದನೂ ಬರ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಸೊ ಇದಕ್ಕೆ ಭಾಳ ಥರದ ಟೆಸ್ಟ್ ಇರುತ್ತೆ ಒಂದು. ಜೊತೆಗೆ ಹೇಳಿದಾಗೆ ಇತ್ತೀಚೆಗೆ ಅಂದರೆ ರೀಸೆಂಟಾಗಿ ನಿಮ್ಮ ಸಮಸ್ಯೆ ಬಂದಿರೋದ್ರಿಂದ ಸೊ ಸಂಪೂರ್ಣವಾಗಿ ಸರಿಪಡಿಸುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೂ ಮುಂಚೆ ಪ್ರಾಪರ್ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಸತಿ ನೀವು ಪ್ರಾಪರಾಗಿ ಬಂದು ಕನ್ಸಲ್ಟ್ ಮಾಡಿದ್ರೆ ನಿಮ್ಮ ಸಮಸ್ಯೆ ನೋಡಿಕೊಂಡು ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತಕ್ಕಂಥ. ಓಕೆಮ್ಮ, ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ನಮಗೆ ಸಮಯದ ಅಭಾವ ಇದೆ, ಇನ್ನೂ ಸಾಕಷ್ಟು ವಿಚಾರ ಇದೆ ಮಾತನಾಡೋದಕ್ಕೆ. ಕೊನೆಯದಾಗಿ ಆರ್ಥರೈಟಿಸ್ ಕುರಿತಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಹಾಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಯಾವುದೇ ಸಮಸ್ಯೆ ಆದರೂ ಕೂಡ ಅಷ್ಟೇ, ಅದರಲ್ಲೂ ಅಂದರೆ ಈ ಒಂದು ಸಮಸ್ಯೆ ಸುಮಾರು 2-3 ತಿಂಗಳಾದರೂ ಕಡಿಮೆ ಆಗ್ತಿಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಥವಾ ಆನ್ ಆ್ಯಂಡ್ ಆಫ್ ಬರ್ತಾ ಇದೆ, ಸ್ವಲ್ಪ ಕಾಣಿಸ್ಕೊಳುತ್ತೆ ಮತ್ತೆ ಕಡಿಮೆ ಆಗುತ್ತೆ ಮತ್ತೆ ಶುರು ಆಗುತ್ತೆ ಅಥವಾ ಮತ್ತೆ ಬೇರೆ ಕೀಲಲ್ಲಿ ಕಾಣಿಸ್ಕೊಳ್ತಾ ಇದೆ, ಈ ಥರದ್ದು ಏನಾದರೂ ಒಂದು ಪಾಸಿಬಿಲಿಟೀಸ್ ಇದೆ ಅಂತಂದಾಗ ಡೆಫಿನೆಟ್ಲಿ ಗುರುತಿಸಿ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಡಯಾಗ್ನೋಸಿಸ್ ಅಂದರೆ ಒಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು, ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಇದೆಲ್ಲ ಮಾಡಿಸಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ಥರದ ಒಂದು ಸಮಸ್ಯೆ ಆಗಿದೆ. ನಂತರದಲ್ಲಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್, ಅದರಲ್ಲೂ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಇನಿಷಿಯಲ್ ಸ್ಟೇಜಲ್ಲೇ ತೊಗೊಂಡ್ರೆ ಸಂಪೂರ್ಣವಾಗಿ ಅದನ್ನು ಸರಿಪಡಿಸೋದು ಸಾಧ್ಯ ಆಗುತ್ತೆ. ಇದೆಲ್ಲ ಒಂಥರ ಕಂಪ್ಲೀಟ್ ಡೀಟೇಲ್ಸ್ನ ಸ್ಟಡಿ ಮಾಡಿ ಒಂದು ಮೆಡಿಸಿನ್ಸ್ ಕೊಡೋದ್ರಿಂದ ಯಾವುದೇ ಸಮಸ್ಯೆ ಆದರೂ ಕೂಡ ಅಷ್ಟು ಎಷ್ಟು ಬೇಗ ಟ್ರೀಟ್ಮೆಂಟ್ ತೊಗೋತಾರೆ ಅಷ್ಟು ಬೇಗ ಸಮಸ್ಯೆನ ಸರಿಪಡಿಸ್ಬೋದು. ಒಂದು ಕ್ಯೂರ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೆಗ್ಲೆಕ್ಟ್ ಮಾಡಿದ್ರು, ಇಗ್ನೋರ್ ಮಾಡಿದ್ರು ಅಥವಾ ಸೂಪರ್ಫಿಷಿಯಲ್ ಮೆಡಿಕೇಷನ್ಸ್ ತೊಗೊಳ್ತಾ ಬಂದರು ಅಂತಂದರೆ ಅದು ಇನ್ನೂ ಪ್ರೋಗ್ರೆಸ್ ಆಗಿ ಕಂಪ್ಲೀಟಾಗಿ ನಾರ್ಮಲ್ ತರುವಂಥ ಒಂದು ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗುವಂಥ ಚಾನ್ಸ್ ಕೆಲವೊಬ್ಬರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಒಂದು ಅಂದರೆ ಯಾವುದೇ ಥರ ಒಂದು ಆತಂಕ ಭಯ ಪಡದೆ ಬೇಗನೆ ಒಂದು ಟ್ರೀಟ್ಮೆಂಟ್ನ ಎಚ್ಚೆತ್ಕೊಂಡು ಟ್ರೀಟ್ಮೆಂಟ್ನ ತೊಗೊಳ್ಳೋದು ಅಥವಾ ಅವರಲ್ಲಿ ಇರೋವಂಥ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇತ್ತು ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು, ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳುವಂಥದ್ದು, ಪ್ರಾಪರ್ ರೆಸ್ಟ್ ಮಾಡುವಂಥದ್ದು, ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ಇದೆಲ್ಲ ಮಾಡಿದ್ರೆ ಬೇಗ ಸಮಸ್ಯೆನ ಕ್ಯೂರ್ ಮಾಡ್ಬೋದು ಅಂತ ಹೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೂ ಕೂಡ ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ, ಬೇರೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಂದರೆ ದಯವಿಟ್ಟು ಕೂಡ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಕೊಡಿ, ಆದಷ್ಟು ಬೇಗ ಗುಣಮುಖರಾಗಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.